ಹೆಲೋ ಫ್ಯೂಚರ್ ಇಂಜಿನಿಯರ್ಸ್, ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಿಮ್ಮ ರ್ಯಾಂಕ್ ಏನಾದ್ರೂ 1,00,000ದಿಂದ 2,00,000 ಒಳಗಡೆ ಬಂದಿದ್ದರೆ, ನೀವೇನಾದ್ರೂ ಹೊಸ ಕಾಲೇಜು ಇಲ್ಲ ಹೊಸ ಯೂನಿವರ್ಸಿಟಿ ಇಲ್ಲ ಹೊಸ ಕೋರ್ಸ್ ಏನಾದ್ರೂ ಮಾಡಬೇಕು ಅಂತಿದ್ದರೆ, ಸೊ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ ಆಗಬಹುದು. ಹೊಸ ಬ್ರ್ಯಾಂಚಸ್ ಸ್ಟಾರ್ಟ್ ಆಗಿದ್ದಾಗ ಸ್ಟೂಡೆಂಟ್ಸ್ಗೆ ಸ್ವಲ್ಪ ನಂಬಿಕೆ ಬರೋದಿಲ್ಲ, ಹಾಗಾಗಿ ಅಲ್ಲಿ ಕಟ್ ಆಫು ಡೌನ್ ಆಗಿರುತ್ತೆ. ಇಲ್ಲ ಹೊಸ ಕಾಲೇಜು ಹೊಸ ಯೂನಿವರ್ಸಿಟಿ ಬಂದಾಗ ಸ್ಟೂಡೆಂಟ್ಸ್ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸೋದಿಲ್ಲ ಫಸ್ಟ್ ಇಯರು ಸೆಕೆಂಡ್ ಇಯರಲ್ಲಿ, ಹಾಗಾಗಿ ಅಲ್ಲಿ ಕಟ್ ಆಫು ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ಇನ್ನೂ ಒಂದಷ್ಟು ವಿಚಿತ್ರ ಕೋರ್ಸ್ಗಳು, ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್, ಎಲೆಕ್ಟ್ರಾನಿಕ್ಸು ಸೇರಿಸ್ಬಿಡ್ತಾರೆ, ಕಂಪ್ಯೂಟರ್ ಸೇರಿಸಿ ಒಂದು ಹೊಸ ಬ್ರಾಂಚ್ ಮಾಡ್ತಾರೆ. ಇನ್ನು ಯಾವುದಾದ್ರು ಬಯೋಮೆಡಿಕಲ್ ಆ್ಯಂಡ್ ರೋಬೋಟಿಕ್ ಇಂಜಿನಿಯರಿಂಗ್ ಅಂತ ಒಂದು ಮಾಡ್ತಾರೆ. ANDS ಅಂತ ಏನೋ ಮಾಡ್ತಾರೆ, A&ML ಇರೋದು ಬಿಟ್ಟು. ಸೊ ಈ ಥರ ಸ್ವಲ್ಪ ಡಿಫರೆಂಟ್ ಕೋರ್ಸಸ್ ಇನ್ ಡಿಫರೆಂಟ್ ಆರ್ ನ್ಯೂ ಕಾಲೇಜಸ್ ಆರ್ ಯೂನಿವರ್ಸಿಟೀಸ್. ಸೊ ನಿಮ್ಮ ರ್ಯಾಂಕು ಏನಾದರೂ 1,00,000ದಿಂದ 2,00,000 ಒಳಗಡೆ ಇದ್ದರೆ ಈ ವಿಡಿಯೋ ನಿಮಗೆ ಯೂಸ್ ಆಗಬಹುದು. ಸೊ ಈ ವಿಡಿಯೋದಲ್ಲಿ ಒಂದಷ್ಟು ಕಾಲೇಜು ಯೂನಿವರ್ಸಿಟಿ ನಾನು ಹೇಳ್ತಾ ಇದ್ದೀನಿ ಅಂದರೆ ಅದನ್ನು ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂತಲ್ಲ. ನೀವು ದಯವಿಟ್ಟು ಅದನ್ನು ವೆರಿಫೈ ಮಾಡ್ಕೊಳ್ಳಿ, ಆ ಕಾಲೇಜ್ ಹೇಗಿದೆ, ಯೂನಿವರ್ಸಿಟಿ ಹೇಗಿದೆ, ಕೋರ್ಸ್ ಹೇಗಿದೆ ಅಂತ. ಆಮೇಲೆ ನೀವು ವೆರಿಫೈ ಆದಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ. ಸೊ 1,00,000ದಿಂದ 2,00,000 ರ್ಯಾಂಕ್ ಬಂದಿರೋದು ಅಷ್ಟೊಂದೇನು ಒಳ್ಳೆಯದಲ್ಲ. ಹಾಗಾಗಿ ನಿಮಗೆ ಆ ಕಾಲೇಜಲ್ಲಿ ಏನೇನೋ ಎಕ್ಸ್ಪೆಕ್ಟ್ ಮಾಡಬೇಡಿ. ತುಂಬ ಜನ ಕಾಮೆಂಟ್ ಬಾಕ್ಸಲ್ಲಿ ಕ್ವಶನ್ ಕೇಳ್ತಿದ್ರು, ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇದೆಯಾ ಹೀಗೆ ಹಾಗೆ ಅಂತ. ಸೊ ಆ ಕಾಲೇಜಲ್ಲಿ ತುಂಬ ಚೆನ್ನಾಗಿ ಪ್ಲೇಸ್ಮೆಂಟ್ ಇದ್ದು, ತುಂಬ ಚೆನ್ನಾಗಿ ಸ್ಟಾಫ್ ಇದ್ದು, ಒಳ್ಳೆ ಕಾಲೇಜ್ ಆಗಿದ್ದರೆ ಅದು 1,00,000ವರೆಗೂ ಕಟ್ ಆಫ್ ಹೋಗ್ತಾನೆ ಇರಲಿಲ್ಲ. 1,00,000 2.5 ಹೋಗ್ತಾನೆ ಇರಲಿಲ್ಲ. ಅದರ ಕಟ್ ಆಫ್ ಎಲ್ಲ 10-15 ಸಾವಿರದಲ್ಲಿ ಮುಗಿದೋಗ್ತಿತ್ತು. ಸೊ ಹಾಗಾಗಿ ನಿಮ್ಗೆ ಇಲ್ಲದೇ ಇರೋ ಡೌಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ಕೋಬೇಡಿ. 1,00,000ಗಿಂತ ಮೇಲೆ ಇದ್ದರೆ ಕಾಲೇಜ್ ಮೇಲೆಲ್ಲ ನಂಬಿಕೆ ಇಡೋದು, ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ನೀವು ಚೆನ್ನಾಗಿ ಓದಬೇಕು. ಬರೀ VTU ಸಬ್ಜೆಕ್ಟ್ಸ್ ಪಾಸ್ ಮಾಡಿ ಮಾರ್ಕ್ಸ್ ಕಾರ್ಡ್ ಇಟ್ಕೊಂಡ್ರೆ ಎಲ್ಲೂ ಕೆಲಸ ಸಿಗೋದಿಲ್ಲ. ನೀವು ಸ್ಕಿಲ್ಸ್ ಡೆವಲಪ್ ಮಾಡ್ಕೋಬೇಕು. ಸ್ಕಿಲ್ಸ್ ಹೇಗೆ ಡೆವಲಪ್ ಮಾಡ್ಕೋಬೇಕು? ಆನ್ಲೈನ್ ಕೋರ್ಸಸ್ ಮಾಡ್ಕೊಳ್ಳಿ. ಹೊರಗಡೆ ಕೋರ್ಸೆರಾ ಇದೆ, ಯುಡೆಮಿ ಇದೆ, ಸ್ವಯಂ ಇದೆ, NPTEL ಇದೆ. ನಿಮ್ಗೆ ಯಾವುದು ಇಂಟ್ರೆಸ್ಟ್ ಇದೆಯೋ, ಮೆಕ್ಯಾನಿಕಲ್ ತೊಗೊಂಡಿರ್ತೀರ ಅಂದ್ಕೊಳ್ಳಿ, ನೀವೇನು ಪ್ರೋಗ್ರಾಮಿಂಗ್ ಕಡೆ ಹೋಗಬಾರ್ದು ಅಂತ ಏನೂ ಇಲ್ಲ. ಲರ್ನ್ ಸಮ್ ಪ್ರೋಗ್ರಾಮಿಂಗ್ ಕೋರ್ಸಸ್ ಫ್ರಮ್ MOOC ಅಂತೀವಿ, ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್. ತುಂಬ ಮ್ಯಾಸಿವ್ ಆನ್ಲೈನ್ ಓಪನ್ ಕೋರ್ಸಸ್ ಇದೆ. ಇಂಟರ್ನ್ಯಾಷನಲ್ ಸರ್ಟಿಫೈಡ್ ಅಂದರೆ ಯುಡೆಮಿ, ಕೋರ್ಸೆರಾ. ನಮ್ಮ ಇಂಡಿಯನ್ದಾದರೆ ಸ್ವಯಂ, NPTEL ಇದೆ. ಈಗಲೇ ನಿಮ್ಮ ಟೈಮ್ ಇದೆ, ಇನ್ನೂ 2-3 ತಿಂಗಳಾಗುತ್ತೆ ನಿಮ್ಮ ಕೌನ್ಸಿಲಿಂಗ್ ಎಲ್ಲ ಮುಗಿಯೋದು. ಟೈಮ್ ವೇಸ್ಟ್ ಮಾಡೋದು ಬಿಟ್ಬಿಟ್ಟು ಏನಾದರೂ ಸ್ವಲ್ಪ ಯೂಸ್ ಮಾಡ್ಕೋಬಹುದು. ನೀವು ಒಂದಷ್ಟು ಒಳ್ಳೆಯ ಪ್ರಾಜೆಕ್ಟ್ಸ್ ಮಾಡ್ಕೊಳ್ಳಿ. ಒಂದಷ್ಟು ಗೂಗಲ್ ಮಾಡಿ, ಎಲ್ಲ ಮೆಟೀರಿಯಲ್ ಇದೆ, ಯೂಟ್ಯೂಬಲ್ಲೂ ಇದೆ, ಗೂಗಲಲ್ಲಿದೆ. ನಿಮಗೆ ಇಂಟ್ರೆಸ್ಟ್ ತೋರಿಸಿ ಏನಾದರೂ ಮಾಡಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಅದು ಬಿಟ್ಟು ಕಾಲೇಜ್ ಏನೋ ನಿಮ್ಮನ್ನೇನೋ ಮಾಡಿಬಿಡುತ್ತೆ, ಆ ಬ್ರ್ಯಾಂಚ್ ಏನೋ ನಿಮ್ಮನ್ನು ಮಾಡಿಬಿಡುತ್ತೆ ಅಂದರೆ ಯಾರೂ ಏನೋ ನಿಮ್ಮನ್ನೇನೋ ಮಾಡೋಕ್ಕಾಗೋದಿಲ್ಲ. ನಿಮಗೆ ನೀವೇ ಹೀರೋ ಆಗಬೇಕು, ನೀವೇ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು, ನೀವೇ ಪ್ಲೇಸ್ಮೆಂಟ್ಸ್ಗೆ ಎಲಿಜಿಬಿಲಿಟಿ ಬರೋ ಥರ ಮಾಡ್ಕೋಬೇಕು. ಆ ಕಾಲೇಜಲ್ಲೇನೋ ಮಾಡ್ತಾರೆ, ಈ ಕಾಲೇಜ್ ಏನು ಮಾಡ್ಲಿಕ್ಕೆ ಸಾಧ್ಯ? ನೀವೇನೋ ಓದಲಿಲ್ಲ, ನೀವೇನೋ ಮಾಡಲಿಲ್ಲ, ನಿಮ್ಮಲ್ಲಿ ಸ್ಕಿಲ್ಸ್ ಇಲ್ಲ ಅಂದರೆ ಆ ಕಂಪ್ನಿಯವ್ರು ನಿಮ್ಮನ್ನು ತೊಗೊಂಡೋಗಿ ಏನು ಮಾಡ್ತಾನೆ? ಥಿಂಕ್ ದಟ್ ಯು ಆರ್ ಎ ಕಂಪ್ನಿ ಓನರ್. ನೀವು ಎಂಥವ್ರನ್ನ ಇಂಜಿನಿಯರ್ ನೀವು ತೊಗೋಬೇಕು ಅಂತ ಬಯಸ್ತೀರಾ ನೀವು? ಸೊ ಈಗಿರೋದು ಜಾಬ್ ಆಪರ್ಚುನಿಟೀಸ್ ತುಂಬ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್, ಸಾಫ್ಟ್ವೇರ್ ಇಂಜಿನಿಯರ್ಸ್. ಸೊ ಟೇಕ್ ಎನಿ ಬ್ರ್ಯಾಂಚ್, ನೀವು ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಕಲ್ತ್ಕೊಳ್ಳಿ. ಇಲ್ಲ ನಿಮಗೆ ಸಾಫ್ಟ್ವೇರ್ಗೆ ಹೋಗೋಕ್ಕೆ ಇಷ್ಟ ಇಲ್ವಾ, ಕೋರ್ ಬ್ರಾಂಚಸಲ್ಲಿ ಇರಬೇಕಾ, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್ ಏನಾದರೂ ತೊಗೊಂಡ್ರೆ ಅದರಲ್ಲಿ ಒಂದಷ್ಟು ಸ್ಕಿಲ್ಸ್ ಬೆಳ್ಕೊಳ್ಳಿ. ಎಲ್ಲ ಕೋರ್ಸಸ್ಸಲ್ಲೂ ಒಂದಷ್ಟು ಸಾಫ್ಟ್ವೇರ್ಸ್ ಬೇಕೇ ಬೇಕು, ವೆದರ್ ಯು ಟೇಕ್ ಮೆಕ್ಯಾನಿಕಲ್ ಆರ್ ಸಿವಿಲ್ ಆರ್ ಎಲೆಕ್ಟ್ರಿಕಲ್. ಸೊ ಅದು ತಿಳ್ಕೊಂಡು ನೀಟಾಗಿ ಸ್ಕಿಲ್ಸ್ ಡೆವಲಪ್ ಮಾಡ್ಕೊಂಡು ಹೋಗಿ. ಬರೀ ಸಿಲೆಬಸ್ಸಲ್ಲಿರೋದು ಓದಿ ಪಾಸ್ ಮಾಡೋದಕ್ಕಿದೆ ಹೈಸ್ಕೂಲ್ ಅಲ್ಲ, PUC ಅಲ್ಲ. ಇಷ್ಟೆಷ್ಟು ಬೌಂಡ್ರಿ ಹಾಕಿರ್ತಾರೆ, ರೀಡ್ ಓನ್ಲಿ NCERT ಬುಕ್ಸ್ ಅಂತ. ಸೊ ಇಲ್ಲಿ ಏನಾದರೂ ಇನ್ನೋವೇಟಿವ್ ಆಗಿ, ಡಿಫ್ರೆಂಟಾಗಿ, ಯುನೀಕಾಗಿ ಏನಾದರೂ ಮಾಡಿದ್ರೆ ನಿಮ್ಮ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ನಿಮ್ಮಲ್ಲಿ ಸ್ಕಿಲ್ ಇದೆ ಅಂದರೆ ನೀವು ಪ್ಲೇಸ್ ಆಗ್ತೀರಾ. ಆನ್ ಕ್ಯಾಂಪಸ್ ಇರ್ಬೋದು, ಇಲ್ಲ ಆಫ್ ಕ್ಯಾಂಪಸ್ ಇರ್ಬೋದು. 1,50,000 ಇರೋವಂಥ ಕಟ್ ಆಫ್ ಕಾಲೇಜು, 2,50,000 ಇರೋವಂಥ ಕಟ್ ಆಫ್ ಇರೋ ಕಾಲೇಜಲ್ಲಿ ನೀವು ಹೋಗಿ ಪ್ಲೇಸ್ಮೆಂಟ್ಸ್ ಹೇಗಿದೆ ಅಂತ ದಯವಿಟ್ಟು ಕೇಳೋಕ್ಕೆ ಹೋಗಬೇಡಿ. ಅವ್ರು ಹೇಳಿದ್ರು ಅದು ಸುಳ್ಳಾಗಿರುತ್ತೆ. ಸೊ ಪ್ಲೇಸ್ಮೆಂಟ್ಸ್ ಏನಿದ್ರು ನಿಮಗೆ 10,000, 20,000-25,000 ಕಟ್ ಆಫ್ ಒಳಗಡೆ ಇರೋವಂಥ ಕಾಲೇಜಲ್ಲಿ, ಈ ವರ್ಷ ಅಂತೂ 15,000-20,000 ಇರುವಂಥ ಕಟ್ ಆಫ್ ಕಾಲೇಜುಗಳಲ್ಲೂ ಪ್ಲೇಸ್ಮೆಂಟ್ ಆಗಿಲ್ಲ, ಬಿಕಾಸ್ ಆಫ್ ರಿಸೆಷನ್. ಅದೇ ಮಾರ್ಕೆಟ್ ಅಪ್ ಇತ್ತು ಅಂದ್ಕೊಳ್ಳಿ, ಎಲ್ಲ ಕಾಲೇಜಲ್ಲೂ ನೀವು ಯಾವುದೋ ರಿಮೋಟ್ ಪ್ಲೇಸ್, ಯಾವುದೋ ಒಂದು ಗ್ರಾಮಾಂತರ ಇಂಜಿನಿಯರಿಂಗ್ ಕಾಲೇಜಲ್ಲಿ ಹೋಗಿ ಅಲ್ಲೂ ಪ್ಲೇಸ್ ಆಗಿರ್ತಾರೆ. ಇಫ್ ಮಾರ್ಕೆಟ್ ಈಸ್ ಅಪ್. ಇಫ್ ಮಾರ್ಕೆಟ್ ಈಸ್ ಡೌನ್, IITs ಅಲ್ಲಿಲ್ಲ, NITs ಇಲ್ಲ, ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ಆಫ್ ಕರ್ನಾಟಕದಲ್ಲಿ ಪ್ಲೇಸ್ಮೆಂಟ್ಸ್ ತುಂಬ ಕಡಿಮೆ ಆಗಿದೆ, ಪ್ಯಾಕೇಜ್ ಕಡಿಮೆ ಇದೆ. ಸೊ ಅದೆಲ್ಲ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ಯು ಡೂ ಯುವರ್ ವರ್ಕ್. ನಿಮ್ಮ ಕೆಲಸ ಏನೀಗ ಓದೋದು, ಬರೀ ಓದಿ ಪಾಸ್ ಮಾಡೋದಲ್ಲ. ಇದು ಇಂಜಿನಿಯರಿಂಗ್ ಇಸ್ ಅ ಪ್ರೊಫೆಷನಲ್ ಕೋರ್ಸ್. ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ಳಿ, ಹ್ಯಾಕಾಥಾನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಏನಾದರೂ ಪ್ರಾಜೆಕ್ಟ್ಸ್ ಮಾಡಿ, ಸೆಮಿನಾರ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಕಾನ್ಫರೆನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಸ್ಟಾರ್ಟ್ ರೈಟಿಂಗ್ ಯುವರ್ ಪೇಪರ್ಸ್, ಸ್ವಲ್ಪ ರಿಸರ್ಚ್ ಮಾಡಿ, ಏನಾದರೂ ಮಾಡಿ. ಇಲ್ಲ ಪ್ಲೇಸ್ಮೆಂಟ್ಸ್ ನಿಮ್ಗೆ ಇಷ್ಟ ಇಲ್ವಾ, ಹೈಯರ್ ಸ್ಟಡೀಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಏನು ಮಾಡ್ಬೋದು ನೀವು ಇಂಜಿನಿಯರಿಂಗ್ ಆದಮೇಲೆ, ಡಿಪೆಂಡಿಂಗ್ ಆನ್ ಯುವರ್ ಕೆಪಾಸಿಟಿ, ನಿಮ್ಮ ಫ್ಯಾಮಿಲಿ, ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ಸ್.
ಇಲ್ವಾ ಆಂಟ್ರಪ್ರಿನರ್ ಆಗ್ತೀರಾ, ನೀವೇನಾದರೂ ಸ್ಟಾರ್ಟಪ್ ಮಾಡ್ತೀರಾ, ಈ ಥರ ಏನಾದರೂ ಡಿಫ್ರೆಂಟಾಗಿ ಯೋಚನೆ ಮಾಡಿ. ಮುಗೀತು, ನೀವು ಬರೀ ಸ್ಕೂಲಲ್ಲಿ ಕೊಟ್ಟಿದ್ದು ಓದೋದು, ಮಾರ್ಕ್ಸ್ ತಗೊಳ್ಳೋದು, ಕೈ ಮೇಲೆ ಸ್ಟಾರ್ಸ್ ಹಾಕ್ಕೊಳ್ಳೋದು, ಅದೆಲ್ಲ ಮುಗೀತು. ಇನ್ಮೇಲೆ ಏನಾದ್ರೂ ಡಿಫ್ರೆಂಟಾಗಿ ಏನಾದರೂ ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಿ. ಸೊ ಈಗ ಒಂದಷ್ಟು ಹೊಸ ಕಾಲೇಜಸ್ಸು, ಹೊಸ ಬ್ರ್ಯಾಂಚಸ್ಸು 1 ಲಕ್ಷದಿಂದ 2 ಲಕ್ಷ ಬಂದಿರೋ ಹುಡುಗರಿಗೆ, ಯಾಕೆಂದರೆ ಅವ್ರದ್ದೇ ತುಂಬ ಡಿಮಾಂಡ್ ಇದ್ದಿದ್ದು. ಇನ್ನು 2ರಿಂದ 2.25 ಅಂತ ಹೇಳಿದ್ರು. ಸೊ ಅದನ್ನು ಹುಡುಕಬೇಕಿನ್ನು. ಸೊ ಅಂಥ ಕಾಲೇಜಸ್ ಯಾವುದಿದೆ ಅಂತ ಈಗ ನೋಡೋಣ. ಒಂದಷ್ಟು ಡಿಫ್ರೆಂಟಾಗಿರೋದು ಕಾಲೇಜು, ಬ್ರ್ಯಾಂಚು, ಯೂನಿವರ್ಸಿಟಿ ಎಲ್ಲ ಡಿಫ್ರೆಂಟಾಗಿದೆ. ಇಲ್ಲಿ GM ಯೂನಿವರ್ಸಿಟಿ ಅಂತ ದಾವಣಗೆರೆಯಲ್ಲಿ GMIT ಇದೆ ಅವ್ರದ್ದು, ಇಂಜಿನಿಯರಿಂಗ್ ಕಾಲೇಜ್ ಅಫಿಲಿಯೇಟೆಡ್ ಟು VTU. ಅವರೇ ಒಂದು ಯೂನಿವರ್ಸಿಟಿ ಮಾಡಿಕೊಂಡ್ರು, ಪ್ರೈವೇಟ್ ಯೂನಿವರ್ಸಿಟಿ ಮಾಡಿಕೊಂಡ್ರು ಲಾಸ್ಟ್ ಇಯರು. ಅಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 1,05,537ಕ್ಕೆ ನಿಂತಿತ್ತು. ಯಾಕೆಂದರೆ ಹೊಸ ಯೂನಿವರ್ಸಿಟಿ, ಹಾಗಾಗಿ ಸ್ವಲ್ಪ ಜನಕ್ಕೆ ಕಡಿಮೆ ಇಂಟ್ರೆಸ್ಟ್ ಇರುತ್ತೆ. ದಾವಣಗೆರೆಯಲ್ಲಿ ಏನು ಮಾಡ್ತಾರೆ, UBDT ಬೇಕು ಅಂತಾರೆ, GMIT ಬೇಕು ಅಂತಾರೆ, ಇನ್ನೊಂದು ಜೈನ್ ಕಾಲೇಜ್ ಅಂತಿದೆ. ಸೊ ಆಮೇಲೆ ಯೂನಿವರ್ಸಿಟಿಗೆ ಹೋಗ್ತಾರೆ, ಇದು ಬಿಕಾಸ್ ಇಟ್ ಈಸ್ ಎ ಪ್ರೈವೇಟ್ ಯೂನಿವರ್ಸಿಟಿ. ಅದೇ VTU ಆದರೆ ಸ್ಟೇಟ್ ಗೌರ್ಮೆಂಟ್ ಯೂನಿವರ್ಸಿಟಿ. ಅದು GM ಯೂನಿವರ್ಸಿಟಿಲಿ IS ಲಾಸ್ಟ್ ಟೈಮ್ ಸಿಕ್ಕಿತ್ತು, ಬಟ್ ಈ ವರ್ಷವೂ ಇದೇ ರ್ಯಾಂಕಿಗೆ ಸಿಗುತ್ತೆ ಅಂತ ಯಾರೂ ಅಂದ್ಕೋಬೇಡಿ. ಕಟ್ ಆಫ್ ಈ ವರ್ಷವೂ ಇನ್ಕ್ರೀಸ್ ಆಗಬಹುದು. ಇದೊಂದು ಜಸ್ಟ್ ಇಂಡಿಕೇಷನ್ ಅಷ್ಟೇ ನಿಮಗೆ. ಯಲಹಂಕದಲ್ಲಿ ಒಂದು ಹೊಸ ಕಾಲೇಜ್ ಸ್ಟಾರ್ಟ್ ಆಯಿತು, ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ. ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ 1,08,011 ರ್ಯಾಂಕ್ ಬಂದಿರೋರು ಸಿಕ್ಕಿದೆ. ಈ ಎಲ್ಲ ರ್ಯಾಂಕ್ಸ್ ನಾನು ಮಾತಾಡ್ತಾ ಇರೋದು ದಯವಿಟ್ಟು ಗಮನಿಸಿ, ಓನ್ಲಿ ಫಾರ್ ಜನರಲ್ ಮೆರಿಟ್ ಕ್ಯಾಟಗರಿ. ಅದರ್ ಕ್ಯಾಟಗರೀಸ್ 1G, 1R, 1HK, ಬೇರೆ ಏನೇನೋ ಕ್ಯಾಟಗರಿ ಇದೆಯಲ್ಲ, ಆ ಕ್ಯಾಟಗರಿದು ಈ ಕಟ್ ಆಫ್ಗಿಂತ ಕಡಿಮೆ ಇರುತ್ತೆ. ಅಂದರೆ ಇಲ್ಲಿ 1,05,537 ಇದೆ. ಬೇರೆ ಯಾವುದೋ ಒಂದು ಕ್ಯಾಟಗರಿ ತೊಗೊಂಡ್ರೆ 1,10,000, 1,20,000, 1,50,000 ಲಕ್ಷ ಬಂದಿರೋರಿಗೂ ಸಿಗಬಹುದು. ನಾನು ಹೇಳಿ ಕೊಟ್ಟಿರೋದು ಓನ್ಲಿ ಜನರಲ್ ಮೆರಿಟ್, ಯಾಕೆಂದರೆ ತುಂಬ ಕ್ಯಾಟಗರೀಸ್ ಇರೋದ್ರಿಂದ ಎಲ್ಲ ಕ್ಯಾಟಗರೀಸನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಆಗಲ್ಲ. ಸೊ ಯೂಶಲಿ ಐ ವಿಲ್ ಟೇಕ್ ಜನರಲ್ ಮೆರಿಟ್ ಬಿಕಾಸ್ ಮೆಜಾರಿಟಿ ಆಫ್ ದ ಸ್ಟೂಡೆಂಟ್ಸ್ ಫಾಲ್ ಇನ್ ಜನರಲ್ ಮೆರಿಟ್ ಕ್ಯಾಟಗರಿ. ಮತ್ತು GM ಯೂನಿವರ್ಸಿಟಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 1,15,519ವರೆಗೂ ಹೋಗಿತ್ತು. ಯಲಹಂಕದಲ್ಲಿ ಮತ್ತೆ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 1,16,770 ಬಂದಿರೋರು ಸಿಕ್ಕಿತ್ತು. ಯೂನಿವರ್ಸಿಟಿ ಆಫ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಬಯೋಮೆಡಿಕಲ್ ಆ್ಯಂಡ್ ರೋಬೋಟಿಕ್ ಇಂಜಿನಿಯರಿಂಗ್ ಅಂತ ಹೊಸ ಬ್ರಾಂಚ್ ಸ್ಟಾರ್ಟ್ ಮಾಡಿದ್ದಾರೆ. ಬಯೋಮೆಡಿಕಲ್ ಆ್ಯಂಡ್ ರೋಬೋಟಿಕ್ಸ್ ಇಂಜಿನಿಯರಿಂಗ್ ಇಲ್ಲಿ 1,17,259 ರ್ಯಾಂಕ್ ಬಂದವರಿಗೂ ಸಿಕ್ಕಿದೆ. ನೆಕ್ಸ್ಟು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಮುದ್ದೇನಹಳ್ಳಿ, ಚಿಕ್ಕಬಳ್ಳಾಪುರದ ಹತ್ರ ಮುದ್ದೇನಹಳ್ಳಿ ಇದೆ. ಅಲ್ಲಿ VTU ರೀಜನಲ್ ಸೆಂಟರ್ ಇದೆ. ಇಲ್ಲಿ ಏರೋನಾಟಿಕಲ್ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ 1,19,316 ಬಂದಿರೋರಿಗೂ ಸಿಕ್ಕಿತ್ತು. ಗೌಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವಿಮೆನ್ ಬೆಂಗಳೂರಲ್ಲಿ ವಿಮೆನ್ಸ್ಗೋಸ್ಕರ ಒಂದು ಗೌಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಮಾಡಿದ್ದಾರೆ. ವಿಮೆನ್ಸ್ ಕಾಲೇಜು. ಬಾಯ್ಸ್ ದಯವಿಟ್ಟು ಗಮನಿಸಿ, ಇದನ್ನ ಆಪ್ಷನ್ ಎಂಟ್ರಿಲಿ ನೀವು ಮಾಡಲಿಕ್ಕೆ ಹೋಗಬೇಡಿ. ಲಾಸ್ಟ್ ಇಯರ್ ಒಬ್ಬ ಹೀಗೆ ಒಂದು ವಿಮೆನ್ಸ್ ಕಾಲೇಜಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದ, ಅವನಿಗೆ ಸೀಟು ಅಲಾಟ್ ಆಗಿತ್ತು. ಕಾಲೇಜ್ಗೆ ಹೋದಾಗ ಬೈದು ಕಳಿಸಿದ್ರು ಅವರು, ನೀನು ಯಾಕಪ್ಪ ಆಪ್ಷನ್ ಎಂಟ್ರಿ ಮಾಡಿದ್ದೀಯಾ ಅಂತ. ಸೊ ಈ ಥರದ್ದು ಏನೂ ಮಿಸ್ಟೇಕ್ ಮಾಡಬೇಡಿ, ನೋಡಿಕೊಂಡು ಕರೆಕ್ಟಾಗಿ ಕಾಲೇಜ್ ಹೆಸರು, ಕಾಲೇಜ್ ಕೋಡ್ ನೋಡಿಕೊಂಡು ಎಂಟ್ರಿ ಮಾಡಿ. ಸೊ ದಿಸ್ ಈಸ್ ಓನ್ಲಿ ಫಾರ್ ದ ವಿಮೆನ್. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 1,25,537 ಬಂದಿರೋರಿಗೂ ಸಿಕ್ಕಿತ್ತು. ನೆಕ್ಸ್ಟ್ ಬೆಳಗಾವಿಯಲ್ಲಿ VTU ಇದೆ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಇಲ್ಲಿ ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್ 1,33,591 ಲಾಸ್ಟ್ ಕ್ಯಾಂಡಿಡೇಟ್ಗೆ ಸೀಟ್ ಅಲಾಟ್ ಆಗಿದ್ದಲ್ಲಿ. ನೆಕ್ಸ್ಟು GM ಯೂನಿವರ್ಸಿಟಿ ದಾವಣಗೆರೆಯಲ್ಲಿ ಡೇಟಾ ಸೈನ್ಸು 1,51,299 ಬಂದಿರೋರಿಗೂ ಸಿಕ್ಕಿದೆ. ಯಲಹಂಕದಲ್ಲಿರೋ ಆದಿತ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಾನಿಕ್ಸು 1,54,412ವರೆಗೂ ಹೋಗಿದೆ. ಸೊ ಈ ಸರಿ ಕಟ್ ಆಫ್ ಜಾಸ್ತಿ ಆಯಿತು ಅಂದ್ಕೊಳ್ಳಿ. ಇಲ್ಲಿ 130, 135, 140, 145ವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಇದೊಂದು ಜಸ್ಟ್ ಇಂಡಿಕೇಷನ್ನು. ಇಲ್ಲ 154 ದಾಟಿನೂ ಹೋಗಬಹುದು. GM ಯೂನಿವರ್ಸಿಟಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್ 1,63,595 ಬಂದಿರೋರಿಗೂ ಸಿಕ್ಕಿದೆ. ಮುದ್ದೇನಹಳ್ಳಿಯಲ್ಲಿರೋ ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್. ಸೊ ತುಂಬ ಜನ ಕಂಪ್ಯೂಟರ್ ಇಂಟ್ರೆಸ್ಟ್ ಇರುತ್ತೆ, ಎಲೆಕ್ಟ್ರಾನಿಕ್ಸ್ ಇಂಟ್ರೆಸ್ಟ್ ಇರುತ್ತೆ. ಸೊ 4 ವರ್ಷದಲ್ಲಿ ಇವರು ಎರಡೂ ಬ್ರ್ಯಾಂಚ್ಗಳನ್ನ ಕಲಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗ್ತಿರೋ ಗೊತ್ತಿಲ್ಲ. ಐದರ್ ಎಲೆಕ್ಟ್ರಾನಿಕ್ಸಲ್ಲಿ ಎಕ್ಸ್ಪರ್ಟ್ ಆಗ್ತೀರಾ, ಇಲ್ಲ ಕಂಪ್ಯೂಟರ್ ಸೈನ್ಸಲ್ಲಿ ಎಕ್ಸ್ಪರ್ಟ್ ಆಗ್ತಿರೋ ಗೊತ್ತಿಲ್ಲ. ಸೊ ಈ ಬ್ರ್ಯಾಂಚ್ಗೆ ಲಾಸ್ಟ್ ಇಯರ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ 1,63,744 ಬಂದಿರೋ ಸ್ಟೂಡೆಂಟ್ಗೆ ಸಿಕ್ಕಿತ್ತು. GM ಯೂನಿವರ್ಸಿಟಿಯಲ್ಲಿ IoT, ಇಂಟರ್ನೆಟ್ ಆಫ್ ಥಿಂಗ್ಸ್, ಇವೆಲ್ಲ ಆಪ್ಷನ್ ಎಂಟ್ರಿ ಮಾಡಿದ್ದು ಮೊದಲು ಸುಮ್ಮನೆ ಸ್ವಲ್ಪ ಗೂಗಲ್ ಮಾಡಿ ನೋಡಿ, ಏನಿದೆ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂದರೆ ಏನು, ಏನಿದೆ ಇದು ಸ್ಕೋಪ್ ಏನಿದೆ, ನೀವೇ ತಿಳ್ಕೊಳ್ಳಿ. ಯಾರ್ಯಾರು ಹೇಳಿದ್ದಲ್ಲ, ನೀವೇ ತಿಳ್ಕೊಳ್ಳಿ. ಇಲ್ಲಿ 1,78,340 ಬಂದಿರೋ ಸ್ಟೂಡೆಂಟ್ಗೂ ಸಿಕ್ಕಿತ್ತು. ಇದೇ GM ಯೂನಿವರ್ಸಿಟಿಯಲ್ಲಿ ಕಂಪ್ಯೂಟರ್ ಸೈನ್ಸು 1,82,360 ಬಂದಿರೋರಿಗೂ ಸಿಕ್ಕಿದೆ. ಆದಿತ್ಯ ಯಲಹಂಕ ಡೇಟಾ ಸೈನ್ಸು 1,84,192. GM ಯೂನಿವರ್ಸಿಟಿಯಲ್ಲಿ TEEE ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ 1,96,574 ಬಂದಿರೋರಿಗೂ ಸಿಕ್ಕಿತ್ತು. ನೆಕ್ಸ್ಟ್ ಬಳ್ಳಾರಿಯಲ್ಲಿ ಕಿಷ್ಕಿಂಧ ಯೂನಿವರ್ಸಿಟಿ ಅಂತಿದೆ.
ಹೊಸ ಯೂನಿವರ್ಸಿಟಿ. ಇಲ್ಲಿ ಟ್ರಿಪಲ್ 1,97,026 ಬಂದಿರೋರಿಗೂ ಸಿಕ್ಕಿದೆ. ಗೌಸಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಫಾರ್ ವುಮೆನ್ ಇನ್ ಬ್ಯಾಂಗ್ಳೂರ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 1,97,620 ಬಂದಿರೋರಿಗೂ ಸಿಕ್ಕಿತ್ತು ಲಾಸ್ಟ್ ಇಯರು. ಅದೇ ಕಾಲೇಜಲ್ಲೇ ಮತ್ತೆ ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ 1,98,578 ಬಂದಿರೋರು ಸಿಕ್ಕಿದೆ. ಕಿಷ್ಕಿಂಧ ಯೂನಿವರ್ಸಿಟಿ ಬಳ್ಳಾರಿಯಲ್ಲಿರೋಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ 2 ಲಕ್ಷ ದಾಟಿತ್ತು. ಅದೇ ಕಿಷ್ಕಿಂಧ ಯೂನಿವರ್ಸಿಟಿ ಕಂಪ್ಯೂಟರ್ ಸೈನ್ಸು ಸಹ 2 ಲಕ್ಷ ದಾಟಿತ್ತು. ಯಲಹಂಕದಲ್ಲಿರೋ ಆದಿತ್ಯ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್ 2,03,036 ಲಾಸ್ಟ್ ಕಾಲೇಜು ಈ ವಿಡಿಯೋದಲ್ಲಿ. ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಚಳ್ಳಕೆರೆ ಆಟೋಮೊಬೈಲ್ ಇಂಜಿನಿಯರಿಂಗ್ 2,03,325. ಸೊ ದಿಸ್ ಈಸ್ ಅಬೌಟ್ 1 lakh to 2 lakh ಕಾಲೇಜಸ್, ನ್ಯೂ ಕಾಲೇಜಸ್ ವಿತ್ ನ್ಯೂ ಬ್ರ್ಯಾಂಚಸ್. ಅದಕ್ಕೆ ಇಲ್ಲಿ ಸಿವಿಲ್ಲು ಮೆಕ್ಯಾನಿಕಲ್ ಎಲ್ಲ ನಾನು ಆ್ಯಡ್ ಮಾಡಿಲ್ಲ. CS IS ಎಲ್ಲ ಹೊಸ ಬ್ರಾಂಚ್ ಅಂತೇನು ತಿಳ್ಕೊಬೇಡಿ, ಬಟ್ ಅದು ಹೊಸ ಕಾಲೇಜ್ ಇರುತ್ತೆ, ಅಲ್ಲಿ ಹೊಸ ಕಾಲೇಜ್ ಆಗಿರುತ್ತೆ, ಇದು ಹೊಸ ಯೂನಿವರ್ಸಿಟಿ ಆಗಿರುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿರೋ ಯೂನಿವರ್ಸಿಟೀಸು, ಡಿಫ್ರೆಂಟ್ ಅನ್ನೋದಕ್ಕಿಂತ ಹೊಸ ಯೂನಿವರ್ಸಿಟೀಸು, ಡಿಫ್ರೆಂಟ್ ಆಗಿರೋ ಬ್ರಾಂಚಸ್ ಅಂದರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಂಪ್ಯೂಟರ್, ಬಯೋಮೆಡಿಕಲ್, ರೋಬೋಟಿಕ್ಸ್ ಇಂಜಿನಿಯರಿಂಗ್, ರೋಬೋಟಿಕ್ಸ್ ಆ್ಯಂಡ್ ಆಟೋಮೇಷನ್. ಸೊ ಈ ಥರದ್ದು ಸ್ವಲ್ಪ ಡಿಫ್ರೆಂಟ್ ಬ್ರಾಂಚಸ್ ಇತ್ತು. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಗೂಗಲ್ ಮಾಡಿ, ಸರ್ವೆ ಮಾಡಿ, ತುಂಬ ಟೈಮ್ ಇದೆ ಈಗ. ನಿಮಗೇನಾದರೂ ಅನುಕೂಲ ಆದರೆ ಆಪ್ಷನ್ ಎಂಟ್ರಿ ಮಾಡಿ, ನಿಮಗೆ ಲಕ್ ಇದ್ದರೆ ಸಿಗುತ್ತೆ. ಬರೀ ಓದೋದಲ್ಲ, ಓದೋದ್ರ ಜೊತೆಗೆ ತುಂಬ ಆ್ಯಕ್ಟಿವಿಟೀಸ್ ಮಾಡಬೇಕು. ಆಗಲೇ ವಿಡಿಯೋ ಬಿಗಿನಿಂಗಲ್ಲಿ ಹೇಳಿದಾಗೆ. ಸೊ ಒಳ್ಳೆ ಫ್ರೆಂಡ್ಸ್ ಟೀಮ್ ಮಾಡ್ಕೊಳ್ಳಿ, ಓದುವಂಥ ಸ್ಟೂಡೆಂಟ್ಸ್ ಟೀಮ್ ಮಾಡ್ಕೊಳ್ಳಿ, ಏನಾದರೂ ಒಟ್ಟಾಗಿ ಜೊತೆಲಿ ಸೇರಿಕೊಂಡು ಏನಾದರೂ ಒಂದು ಅಚೀವ್ ಮಾಡಿ. ಸೊ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.